ಹಲೋ ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸ್ ಅಲ್ಲಿ. ಸೊ ನಾನು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದ್ದೆ, ಲಗೇಜ್ದು ಶೋಕೇದು ಫೋಟೋ ಹಾಕಿದ್ದೆ. ಒಂದು ತಿಂಗಳು ಇರೋದಿಲ್ಲ, ಎಲ್ಲ ಹೋಗ್ತಾಯಿದ್ದೀನಿ ಅಂತ. ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು, ಒಂದಷ್ಟು ಜನ ಮೆಸೇಜ್ ಮಾಡಿದರು ಎಲ್ಲ ಹೋಗ್ತಾಯಿದ್ದೆ ಅಂತೇಳಿ. ಸೊ ಕ್ಲಾರಿಫಿಕೇಷನ್ ಕೊಟ್ಕೊಡ್ತೀನಿ. 1 ತಿಂಗಳು ಕಾಲ ನಾನು ಯುರೋಪಿಯನ್ ಕಂಟ್ರೀಸ್ಗೆ ಟ್ರಿಪ್ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಫೋಟೋ ಹಾಕಿದ್ದೆ ಅಷ್ಟೇ, ಇನ್ನೇನಿಲ್ಲ. ನಾನು ನೋಡಿ, ನಮ್ಮ ವೈಫು, ಆಮೇಲೆ ನಮ್ಮಕ್ಕೆ ನಮ್ಮ ದೊಡ್ಡಣ್ಣನ ಮಗಳು ಅಲ್ಲೇ ಸದ್ಯಕ್ಕೆ ಸೆಟಲ್ ಆಗಿದ್ದಾಳೆ ನೆದರ್ಲ್ಯಾಂಡ್ಸಲ್ಲಿ. ಸೊ ಫ್ಯಾಮಿಲಿ ನೆದರ್ಲ್ಯಾಂಡ್ಸ್ ವಿಸಿಟ್ ಮಾಡ್ತಾಯಿದ್ವಿ. ಹಾಗೆ 1 ತಿಂಗಳು ಸುತ್ತಾಡ್ಕೊಂಬರೋಣ ಅಂತ ಬೆಲ್ಜಿಯಮ್ಮು, ಆಮೇಲೆ ಮಾಂಟೆನಿಗ್ರೋ ಎಲ್ಲ ಹೋಗ್ತಾಯಿದ್ದೀನಿ. ಸೊ ಈ ಕಡೆ ಎಲ್ಲ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈಗ ಸದ್ಯಕ್ಕೆ ಬೆಂಗಳೂರಿಂದ ಮುಂಬೈಗೆ ಬಂದು ಲ್ಯಾಂಡ್ ಆಗಿದ್ದೀನಿ. ನೋಡಿ, ಇದು ಮುಂಬೈ ಏರ್ಪೋರ್ಟ್ ಇದು. ಸೊ ಕನೆಕ್ಟಿಂಗ್ ಫ್ಲೈಟು ಮುಂಬೈಯಿಂದ ಆಮ್ಸ್ಟರ್ಡ್ಯಾಮ್ಗೆ ಬೆಳಗಿನ ಜಾವ. ಸೊ ಈಗ ಹೋಗಿ ಲಾಂಜ್ ಆಕ್ಸೆಸ್ ಮಾಡಿ ಊಟ ಗೀಟ ಮಾಡಿ ರೆಸ್ಟ್ ಮಾಡಿ ತಿರ್ಗಾ ಬೆಳಗ್ಗೆ 4:40 ಫ್ಲೈಟ್. ಅಲ್ಲಿಂದ ಆಮ್ಸ್ಟರ್ಡ್ಯಾಮ್ 9 hours ಜರ್ನಿ. ಓಕೆ, ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ, ನೋಡಿರಂತೆ. ಬಾಯ್. ನಾಳೆ ಇಷ್ಟೊತ್ತಿಗೆ ಮಗಳು ಮನೇಲಿ ಇರ್ತೀರ. 9 hours ಫ್ಲೈಟಲ್ಲಿ ಹೆಂಗೆ ಕುತ್ಕೊಳ್ಳೋದು ಅನ್ನೋದೇ ಟೆನ್ಷನ್ ಇವಾಗಲ್ಲ, ಬೆಳಗ್ಗೆ ಸರ್. ಮುಂಬೈ ಏರ್ಪೋರ್ಟ್, ಬಾಂಬೆ ಏರ್ಪೋರ್ಟ್ ಡ್ಯೂಟಿ ಫ್ರೀ. ಇಮಿಗ್ರೇಷನ್ ಎಲ್ಲ ಮುಗೀತು. ಏನು ಒಂದು ಸ್ವಲ್ಪ ಹೊತ್ತಲ್ಲಿ ಚೆಕ್-ಇನ್. ಸೊ ಈಗ ಆಮ್ಸ್ಟರ್ಡ್ಯಾಮ್ ಫ್ಲೈಟ್ಗೆ ಹತ್ತೋದಕ್ಕೆ ಹೋಗ್ತಾಯಿದ್ದೀವಿ. ಈಗ ಸಮಯ 5:30, ಮಧ್ಯಾಹ್ನ 12:30 ಟೈಮ್ನಲ್ಲಿರ್ತೀವಿ. ಅಂದರೆ ಮುಂದೆ ಹೋಗಿ ಮತ್ತೆ 4.25 hour ಹಿಂದೆ ಬರ್ತೀವಿ. ಅಂದರೆ ಆಲ್ಮೋಸ್ಟ್ 10 hours ಫ್ಲೈ ಮಾಡಬೇಕು. ಓಕೆ, ಬನ್ನಿ 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 ಬನ್ನಿ. ನಮ್ಮ ಮನೆಯವರು ಇವ್ರು ನೋಡಿ, ಇವ್ರು ನಮ್ಮ ಅದಕ್ಕೆ ಬರ್ತಾಯಿದ್ದಾರೆ. ಇವ್ರ ಮಗಳು ನೋಡೋಕ್ಕೆ ಹೋಗ್ತಾರದು. ಪ್ಲಸ್ ನಮ್ಮ ಆಂಧ್ರ ಅಳಿಯನ್ನು ನೋಡೋಕೆ ಹೋಗ್ತಾಯಿದ್ದೀವಿ. ಆಮ್ಸ್ಟರ್ಡ್ಯಾಮ್ ಫ್ಲೈಟ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕೊನೆಗೆ ಆಮ್ಸ್ಟರ್ಡ್ಯಾಮ್ ಒಂದು ರೀಚ್ ಆಗಿದ್ದೀವಿ ಈಗ. ಸೊ ಫ್ಲೈಟಲ್ಲಿ ಅನೌನ್ಸ್ಮೆಂಟ್ ಮಾಡಿದಾಗೆ 10 ಡಿಗ್ರಿ ಇದೆ ಅಂತ ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ. ಈಗ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. 10 ಡಿಗ್ರಿ ಇದೆಯಂತೆ, ಸಿಕ್ಕಾಪಟ್ಟೆ ಮಳೆ. ಸೊ ನಿನ್ನೆ ಬಿಟ್ಟಿದ್ದು ಇಷ್ಟೊತ್ತಿಗೆ ಬೆಂಗಳೂರು 24 hours ಆಯಿತು. ಆಲ್ಮೋಸ್ಟ್ 8 hour ಲೇ ಓವರ್ ಇತ್ತು. ನಡೀರಿ ಇದೇ ಬಸ್ಸಲ್ಲಿ ಹೋಗ್ತಾ ಇರೋದು. ನಾನು ಬೆಂಗಳೂರು ಏರ್ಪೋರ್ಟ್ನಲ್ಲಿ 7 ಗಂಟೆಗೆ ಇದ್ದಿದ್ದು ಫ್ಲೈಟು. ನಾವು ಆಲ್ಮೋಸ್ಟ್ 5 ಗಂಟೆಗೆ ಹೋಗಿದ್ವಿ. ಓಕೆ, ಅದು ಮುಂಚೆ ಇದ್ದಿದ್ದು 11:30ಗೆ ಬಿಟ್ಟರೆ ನಾವು 1:45ಗೆ ಮುಂಬೈ ಹೋಗ್ತಾಯಿದ್ವಿ. ಅಲ್ಲಿಂದ 3:40ಗೆ ಫ್ಲೈಟ್ ಇದ್ದಿದ್ದು. ಸೊ ನಮ್ಗೆ 2 ಪ್ರಿಪೋನ್ ಆಯಿತು, ಒಂದು ಪೋಸ್ಟ್ಪೋನ್ ಆಯಿತು. 11:30 ಫ್ಲೈಟ್ ಬಾಂಬೆದು 7 ಗಂಟೆ ಆಗೋದು. ಆಮೇಲೆ ಬೆಳಗ್ಗೆ 4:40ಕ್ಕೆ ಫ್ಲೈಟು 5:30 ಆಗೋದು. ಸೊ ನಮ್ಗೆ ಹಂಗಾಗಿ ಬಾಂಬೆನಲ್ಲೇ ಒಂದು 8 ರಿಂದ 9 ಅವರು ಲೇ ಓವರ್ ಇರಬೇಕಾಗಿ ಬಂತು. ಅದೇನಂತ ಹಿಂಸೆ ಆಗಿಲ್ಲ ಬಿಡಿ. ಬಟ್ ಫ್ಲೈಟಲ್ಲಿ 10 hour ಟ್ರಾವೆಲ್ ಮಾಡಬೇಕು ಅನ್ನೋದು ನನಗೆ ಭಾರಿ ಇರುತ್ತೆ. 10 hour ಹೆಂಗಪ್ಪ ಏನು ಮಾಡೋದು ಅಂತ. ಸೊ ಅದೇ ಕಾರಣಕ್ಕೆ ಅಲ್ಲಿ ಬಾಂಬೆಯಲ್ಲಿ ನಿದ್ದೆನೇ ಮಾಡಲಿಲ್ಲ. ಆರಾಮ್ಸೆ ನಿದ್ದೆ ಮಾಡ್ಬೋದು ಅಂತ. ಇದು ಹೆಂಗೋ ಫ್ಲೈಟಲ್ಲಿ ನಿದ್ದೆ ಮಾಡಿದೆ. ಇದ್ದಿದ್ದಷ್ಟು ಸಮಯ ಮೂವೀಸ್ ನೋಡಿದೆ. ತುಂಬ ಟೈಮ್ ಪಾಸ್ ಆಯಿತು. ಸದ್ಯಕ್ಕೆ ಆಮ್ಸ್ಟರ್ಡ್ಯಾಮ್ ಬಂದು ಇಳಿದಿದ್ದೀನಿ ಸೈಫೋಲ್ ಏರ್ಪೋರ್ಟ್ನಲ್ಲಿ. ಇಲ್ಲಿ ಇಮಿಗ್ರೇಷನ್ ಏನೋ 1.5 hour ಆಗುತ್ತಂತೆ. ನಮ್ಮ ಮಾನಸ ಹೇಳ್ತಾ ಇತ್ತು. ನನ್ನ ಫ್ರೆಂಡ್ಸು ಪೇರೆಂಟ್ಸ್ ಎಲ್ಲ ಬಂದ್ರಂತೆ. 1.5 hour ಆಗಿದಂತೆ. ನೋಡೋಣ
ಅದೆಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ಕರ್ನಾಟಕದ ಮಗಳು ಆಂಧ್ರಾಳಿಯನ್ನು ಭೇಟಿ ಆಗ್ತೀವಿ. ನಾನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಸೊ ಇಮಿಗ್ರೇಷನ್ ಆಯಿತು, ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಚೆಕ್ಔಟ್. ಮಕ್ಕಳು ಅಳಿಯನ್ನು ಮೀಟ್ ಮಾಡ್ತಾ ಇರೋದೆ. ಸೊ ನಮ್ಮ ಬ್ಯಾಗೇಜಸ್ ಎಲ್ಲ ಬಂತು. ಈಗ ಟ್ರಾಲಿಲಿ ಹಾಕ್ಕೊಂಡು ಆಚೆ ಎಕ್ಸಿಟ್ ನೋಡಿ, ಈಗ ಹೋಗಬೇಕು. ಎಕ್ಸಿಟ್ ಹೋಗಿ ಹೋಗ್ತಾ ಇರೋದು ಮನೆ ಕಡೆ. ಸೊ ಇಲ್ಲಿ ಮಾನಸ ಅಂತ ಇದ್ನಲ್ಲ, ಮಗಳು ಇಲ್ಲಿದ್ದಾಳೆ. ನಮ್ಮ ಆಂಧ್ರ ಅಳಿಯ ಇಲ್ಲಿದಾರ ಗೊತ್ತಿಲ್ಲ, ಬರ್ತಾರಿರಿ. ಫೈನಲಿ ಮೀಟ್ ಮಾಡಿದ್ವಿ ನೋಡಿ ನಮ್ಮ ಅಳಿಯ. ವೆಲ್ಕಮ್. ಥ್ಯಾಂಕ್ ಯು. ಎಲ್ಲರಿಗೂ ಸೇರಿ ನೋಡಿ ಹೆಂಗೆ ಕನ್ನಡ ಹೆಂಗೆ ಕಲ್ತವ್ರು ನಮ್ಮ ಅಳಿಯ. ನೋಡಿ ಏರ್ಪೋರ್ಟ್ ಆಚೆ ಹೇಗಿದೆ ನೋಡಿದೆ. ಆಮ್ಸ್ಟರ್ಡ್ಯಾಮ್ ಸೈಫೋಲ್ ಏರ್ಪೋರ್ಟ್. ಬಾಯಿಂದ ಹೋಗಿ ಕಾಣಿಸ್ತದಲ್ಲ. 5 ಡಿಗ್ರಿ ಸದ್ಯಕ್ಕೆ ಇರೋದು ನೋಡಿ. ಇದರಲ್ಲೇ ಹೋಗೋದು ಇವಾಗ ಟ್ರೈನ್. ನೋಡಿ ಹೇಗಿದೆ ಡಚ್ ಇಂಜಿನಿಯರಿಂಗ್. ನೋಡಿ ಫಾರ್ಮಿಂಗ್ ಲ್ಯಾಂಡ್ ಹೆಂಗಿದೆ. ಎಷ್ಟೆಷ್ಟು ದೊಡ್ಡದಾಗಿದೆ ನೋಡಿ ಫಾರ್ಮಿಂಗ್. ಇಲ್ಲಿ ಸ್ಪಿನಾಚ್ ಉದ್ಯಮ ಜಾಸ್ತಿ, ಆ ಬೆಳೆ ಬೆಳೆಯೋದು. ನೋಡಿ ಹೇಗಿದೆ ಬಿಲ್ಡಿಂಗ್ಸ್. ಡಚ್ ಇಂಜಿನಿಯರಿಂಗ್ ಕಂಟ್ರಿ. ಸೂಪರ್. ನೋಡಿ ಹೆಂಗಿದೆ. ನೋಡಿ ಇದು ಮೋಸ್ಟ್ಲಿ ಸ್ಕೂಲೋ ಏನೋ ಇರಬೇಕು. ಸಕ್ಕತ್ತಾಗಿದೆಯಲ್ಲ. ಯೂಶಲಿ ಮೂವೀಸಲ್ಲಿ ನೋಡಿರ್ತೀರ ನೋಡಿ. ನೋಡಿ ಈಗ ಸ್ಟೇಷನಿಂದ ಆಚೆ ಬಂದ್ವಿ. ಹೆಲ್ಮಾಂಡ್ ಇದೇ ಜಾಗದಲ್ಲೇ ಮಾನಸ ಹೊರಡೋದು. ಓಕೆ ನೋಡಿ ಹೇಗಿದೆ. ಈಗ ಅವ್ರ ಮನೆ ಕಡೆ ಹೊಡ್ತಾ ಇದ್ದೀವಿ. ಹೋಗ್ಬಿಟ್ಟು ತೋರಿಸಿ ನಿಮ್ಮ ಮನೆ ಹೇಗಿದೆ ಅಂತ. ನೋಡಿ ಲೊಕೇಶನ್ ನೋಡಿ. ಈಗ ಟೈಮ್ ಎಷ್ಟು ಗೊತ್ತಾ? ಟೈಮು 6 ಗಂಟೆ ಆದರೆ ನೋಡಿ ಬೆಳಕು ಎಷ್ಟಿದೆ. ಇಲ್ಲಿ ಯೂಶಲಿ ಕತ್ಲಾಗೋದು ರಾತ್ರಿ 9 ಗಂಟೆಗಂತೆ. 9 ಗಂಟೆವರೆಗೂ ಬೆಳಕಿಗೆ ಇರುತ್ತೆ ನೋಡಿ. ಈ ಲೊಕೇಶನಲ್ಲೇ ನಮ್ಮ ಮಾನಸ ಅವ್ರು ಇರೋದು ನೋಡಿ. ಹೋಗಿದೆ ಲೊಕೇಶನ್ ಪೀಸ್ಫುಲ್. ಹೆಂಗೋಗ್ಬೇಕಮ್ಮ? ಈಗ ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲೂ ನಾಯಿಗಳ್ನ ಕರ್ಕೊಂಡು ಹೋಗ್ಬೋದು. ಏನು ರೆಸ್ಟ್ರಿಕ್ಷನ್ಸೇ ಇಲ್ಲ. ಅಷ್ಟು ಫ್ರೆಂಡ್ಲಿ ಆಗಿದೆ ಇಲ್ಲಿ ನಾಯಿಗಳೆಲ್ಲ. ನೋಡಿ ಹೇಗಿದೆ. ನಾಗಲೇ ಹೇಳಿದ್ನಲ್ಲ, ಡಚ್ ಇಂಜಿನಿಯರಿಂಗ್ ನೋಡಿ ಮನೆಗಳು ಅಲ್ಲ, ಸೂಪರಾಗಿದೆ. ಇನ್ನು ಹೇಳಿದ್ನಲ್ಲ 9 ಗಂಟೆ ಆಗುತ್ತಂತ ಆಲ್ಮೋಸ್ಟ್ ಕತ್ಲಾಗೋದಕ್ಕೆ. ಬನ್ನಿ ನೋಡ. ನೋಡಿ ಹೇಗಿದೆ ಲೊಕೇಶನ್ನು. ಪೀಸ್ಫುಲ್ ಆಗಿದೆ ಕಣ್ರಿ. ಸೌಂಡೇ ಇಲ್ಲ, ಸೈಲೆಂಟಾಗಿದೆ. ಆಲ್ಮೋಸ್ಟ್ ವೆದರು 5 ಡಿಗ್ರಿ.
ನೋಡಿ ಈ ಲೊಕ್ಯಾಲಿಟಿಲೇ ನಮ್ಮ ಮಾನಸ ಮನೆ ಮಾಡಿರೋದು, ಇದೆ ಅವಳ ಮನೆ. ಹೇಗಿದೆ ನೋಡಿ, ಡಚ್ ವಾಸ್ತು ನಿನ್ನಮ್ಮ ಇದು. ಹಾಂ, ಡಚ್ ವಾಸ್ತು. ಡಚ್ಚಲ್ಲಿ ಅಂದರೆ ಅವ್ರ ಪ್ರಕಾರ ಕಟ್ಟೋದಲ್ವಾ, ನಮ್ಮ ಕಡೆ ವಾಸ್ತು ಅಂತ ಹೇಳ್ತೀವಲ್ಲ, ಈ ಥರ ಇದು ಡಚ್ ಇದ್ರದ್ದು ಕಣೆ ಇಂಜಿನಿಯರಿಂಗು. ನೋಡಿ ಏನು ಕಾಮಾಗಿದೆ, ಪೀಸ್ಫುಲ್. ಮನೆ ಟೂರ್ ಸಣ್ಣದಾಗ ಒಂದು ಕೊಟ್ಬಿಡ್ತೀನಿ ಬನ್ನಿ. ನೋಡಿ ನಮ್ಮ ಮಾನಸ ಮನೆಯದು ಹೋಮ್ ಟೂರ್. ಓಕೆ ನೋಡಿ, ಈಗೆಲ್ಲ ಬಂದು ಕೂತಿದ್ದಾರೆ. ನಮ್ಮ ಅತ್ತಿಗೆಯವರು ಅಂತ ಫುಲ್ ಖುಷು, ಮಗಳನ್ನ ನೋಡೋಕ್ಕೆ ಫಾರಿನ್ ಬಂದ್ಬಿಟ್ಟವ್ರೆ, ಫುಲ್ ಖುಷು. ಬನ್ನಿ ಹಿಂಗೆ ಟೂರ್ ಮಾಡೋಣ. ಓ ದೇವ್ರ ಭಕ್ತೆ ನೋಡಪ್ಪ, ನೋಡಿ ದೇವ್ರ ಭಕ್ತೆ ಹೆಂಗಿಟ್ಕೊಂಡವಳೆ. ಓಕೆ, ಇದು ಹೀಟ್ರ್ ಅಲ್ಲಮ್ಮ, ಇದು ಹೀಟ್ರ್. ಸ್ಟೋರ್ ರೂಮ್, ಡೈನಿಂಗ್, ಕಿಚನ್. ನೋಡಿ ಜಾಗ. ಎಣ್ಣೆ ಹಾಕಕ್ಕೆ ಚೆನ್ನಾಗೈತೆ ಗುರು ಜಾಗ. ಅದರ ನೋಡಿ ಹೇಗಿದೆ, ಸೂಪರ್ ಆಗಿದೆ. ಮೇಲೋಗಿ ಬರೋಣ. ಮೇಲೆ ಒಂದು ರೂಮು, ಫಸ್ಟ್ ಕ್ಲಾಸ್ ಮನೆ ಮಾಡಿದ್ದಾಳೆ ನಮ್ಮ ಮಾನಸ. ನೋಡಿ ಮಾಸ್ಟರ್ ಬೆಡ್ರೂಮ್. ತುಂಬ ಚೆನ್ನಾಗಿದೆ. ಸೊ ಇನ್ನೂ ಮೇಲೆ ಹೋಗ್ಬೋದು ಅನಿಸುತ್ತೆ. ಇಷ್ಟೇ, ಇಲ್ಲ ಹೋಗ್ಬೋದು. ಓ ಸೂಪರ್. ನೋಡಿ ಮೇಲೆ, ಫುಲ್ ಮೇಲೆ. ಓಕೆ, ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಲೊಕೇಶನ್ ಸೂಪರ್ ಆಗಿದೆ, ಪೀಸ್ಫುಲ್ ಆಗಿದೆ. ಮನೆ ಮುಂದೆ ಗಾರ್ಡನ್ ಎಲ್ಲ ಇದೆ. ಇನ್ನೂ ನಾಳೆ ಎಲ್ಲ ತೋರಿಸ್ತೀನಿ. ಆ ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ನಾಳೆ ಬರ್ತೀನಿ. ಇನ್ನೊಂದು ತಿಂಗಳಲ್ಲೇ ಇರ್ತೀನಿ. ದಿನಕ್ಕೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೊಸ ವ್ಲಾಗ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.